ಧೈರ್ಯ ಇದ್ದರೆ, ತಾಕತ್ತಿದ್ರೆ, ಈ ದೇಶವನ್ನು ಆಳುವಂಥ ಒಬ್ಬ ದೊರೆ ನೀವಾಗಿದ್ದರೆ ಪತ್ರಿಕಾಗೋಷ್ಠಿ ಎದುರಿಸಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು ಅಂತ ಹೇಳ್ತೀರಿ. ಸ್ವಾಮಿ, ನೀವು ಏನು ಮಾಡ್ತಾ ಇದ್ದೀರಿ? ಕೂತ್ಕೊಂಡು ಕತ್ತೆ ಕಾಯ್ತಾ ಇದ್ದೀರಾ? ಬಹುಶಃ ಎಂಥವ್ರದ್ದಾದರೂ ಮನ ಕುಲುಕ್ತಾ ಇತ್ತು. ಆದರೆ ನಿಮಗೆ ಕಣ್ಣಿದ್ದು ಕುರುಡರಾಗಿ ನೀವು ವರ್ತಿಸ್ತಿದ್ದೀರಿ, ಕಿವಿದ್ದು ಕಿವುಡರಾಗಿ ನೀವು ಮಾಡ್ತಾ ಇದ್ದೀರಿ. ಇವತ್ತು ಲಾಠಿ ಚಾರ್ಜಿನ ಒಟ್ಟಿಗೆ ಆ ಲಾಠಿಯಲ್ಲಿ ಮೊಳೆಗಳನ್ನು ಹಾಕಿ ಚುಚ್ಚಿರುವಂಥದ್ದು. ಅವರಲ್ಲಿ ಯಾರಲ್ಲೂ ಕೂಡ ನೇಮ್ ಟ್ಯಾಗ್ ಇರುವುದಿಲ್ಲ. ಇದನ್ನು ಕೇಳಿದಾಗ ಅವರ ಉತ್ತರ ಇಲ್ಲಿ ಶೆಕೆ ಜಾಸ್ತಿ ಇದೆ. ಆ ಶೆಕೆಗೂ ಆ ನೇಮ್ ಟ್ಯಾಗಿಗೂ ಏನು ಸ್ವಾಮಿ ಇದು? ದೇಶದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣವನ್ನು ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಇವರ ರಾಜೀನಾಮೆಗೆ ಆಗ್ರಹಿಸಿ ವ್ಯಾಪಕವಾದಂತಹ ಹೋರಾಟ ನಡೀತಾ ಇದೆ. ಕಳೆದ ಸೋಮವಾರ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳ ಸಂಸತ್ ಚಲೋಗೆ ಅಡ್ಡಿಪಡಿಸಿ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪ ವ್ಯಕ್ತ ಆಗ್ತಾ ಇದ್ದಂತೆ ದೇಶಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದೆಲ್ಲದರ ಕುರಿತು ಮಾತನಾಡೋಕ್ಕೆ ಕಳೆದ ಲೋಕಸಭೆಯ ಮಂಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಪದ್ಮರಾಜ್ ಆರ್ ಪೂಜಾರಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ, ಈ ಹೋರಾಟ ಯಾಕೆ ಆರಂಭ ಆಯಿತು ಅಂತ ನಾವು ಅದನ್ನು ಮೊದಲು ತಿಳ್ಕೊಳ್ಬೇಕಾಗುತ್ತೆ. ದೇಶದ ಪ್ರಧಾನಮಂತ್ರಿ ಮೋದಿಯವರು 2014ರಲ್ಲಿ BJP ನೇತೃತ್ವದ ಸರ್ಕಾರದ ಮೂಲಕ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ನೀಟ್ ನ್ಯಾಷನಲ್ ಎಕ್ಸಾಮಿನೇಷನ್ NTA ಮುಖಾಂತರ ನಂತರ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಇದೆ. ಇದರ ಮುಖಾಂತರ ಈ ನೀಟ್ ಸೇರಿದಂತೆ ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಕೂಡ ಇದರಲ್ಲಿ ನಡೆಯುವಂಥದ್ದು. ಬಹುಶಃ ನಾವು ಈ ಇತಿಹಾಸದಲ್ಲಿ ಅರಿಯದಂತಹ ಈ 12 ವರ್ಷಗಳಲ್ಲಿ ಸುಮಾರು 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ನಾವು ಇದನ್ನು ನೋಡುವಾಗ ಈ ಕೇಂದ್ರ ಸರ್ಕಾರ ಇದಕ್ಕೆ ಬೇಕಾದಂಥ ಮಂತ್ರಾಲಯಗಳಿದೆ. ನೀವು ಏನು ಮಾಡ್ತಿದ್ದೀರಿ? ಇವರ ಸತತ ವೈಫಲ್ಯಗಳು, ಹಗರಣಗಳು, ಇದರ ಬಗ್ಗೆ ನೀವೇನಾದರೂ ಮೇಲ್ವಿಚಾರಣೆ ಸಮಿತಿಗಳನ್ನು ಮಾಡಿ ಇದನ್ನು ಸರಿಪಡಿಸುವ ಬಗ್ಗೆ ನೀವು ತೆಗೆದುಕೊಂಡ ಕ್ರಮಗಳೇನು? ಇದನ್ನು ಸರಿಪಡಿಸುವಂಥ ಕೆಲಸ ನಿಮ್ಮಿಂದ ಆಯಿತಾ? ಅದು ಆಗಲಿಲ್ಲ ಅನ್ನೋದಕ್ಕೆ ಈಗ ಮೊನ್ನೆ ತಾನೇ 2026 ನೀಟ್ ಎಕ್ಸಾಮಿನೇಷನಲ್ಲಿ ಕೂಡ ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥದ್ದು. ಸೋರಿಕೆ ಆಗಿ ಏನಾಯಿತು ಅಂತ ಕೇಳಿದರೆ, ಒಂದು ನೀಟ್ ಎಕ್ಸಾಮ್ ಅಂತ ಹೇಳಿದರೆ ಈ ದೇಶಾದ್ಯಂತ ಮಕ್ಕಳು ಇದಕ್ಕೆ ಪ್ರಿಪೇರ್ ಆಗ್ತಾರೆ. ಹಗಲು ರಾತ್ರಿ 1 ವರ್ಷ ಪ್ರಿಪ್ರೇಷನ್ ಇರುತ್ತೆ. ಅವರ ಹೆತ್ತವರು ಕೂಡ ಆ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಆ ಮಕ್ಕಳೊಟ್ಟಿಗೆ ಇರ್ತಾರೆ. ಇಂಥ ಸಮಯದಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಸಂಸ್ಥೆ, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆ ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದರೆ ಆ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಏನು ಹೇಳ್ತೀರಿ? ನೀವು ಯಾವ ರೀತಿಯ ಯೋಚನೆಗಳನ್ನು ಮಾಡ್ತಾ ಇದ್ದೀರಿ? ಒಂದು ಕಡೆಯಲ್ಲಿ ನೀವು ಹೇಳ್ತೀರಿ ಈ ವಿದ್ಯಾರ್ಥಿಗಳು ಹಾಗೆ ನಮ್ಮ ಯುವಕರು ಈ ದೇಶದ ಆಸ್ತಿ ಅಂತ, ಇನ್ನೊಂದು ಕಡೆಯಿಂದ ಈ ವಿದ್ಯಾರ್ಥಿಗಳ ಹಾಗೆ ಈ ಯುವಕರನ್ನು ಆ ಒಂದು ಮಗುವಿನಲ್ಲೇ ಇಚುಕಿ ಹಾಕುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಇದರಿಂದ ಕಂಡುಬರುತ್ತೆ. ಮೊನ್ನೆ ಈ ನೀಟ್ ಎಕ್ಸಾಮಿನೇಷನ್ ಮತ್ತೆ ಸೋರಿಕೆ ಆದ್ದರಿಂದ ಸುಮಾರು 22 ಮಕ್ಕಳು ಅವರು ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರು. ನೀವು ಎಣಿಸಿಕೊಳ್ಳಿ, ಆ 22 ಜೀವಗಳು ಈ ದೇಶದ ಆಸ್ತಿ ಆಗ್ತಾ ಇತ್ತು. ಅದನ್ನು ನಾವು ಕಳೆದುಕೊಂಡುವಂತಹ ದೊಡ್ಡ, ಇದನ್ನು ನಾನು ಆತ್ಮಹತ್ಯೆ ಅಂತಲ್ಲ, ಕೊಲೆ ನೀವು ಮಾಡಿದ್ದೀರಿ ಅಂತ ನಾವು ಹೇಳಬೇಕಾಗುತ್ತೆ. ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ನಡೆದಿರುವಂಥ ಹತ್ಯೆಗಳಿದು ಅಥವಾ ಆತ್ಮಹತ್ಯೆಗಳಿದು. ಈ ಘಟನೆಗಳು ನಡೆದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು, ಅವರ ಪೋಷಕರು, ಹಿತೈಷಿಗಳು ಸೇರಿಕೊಂಡು ಇದಕ್ಕೆ ಪ್ರತಿಭಟನೆಗಳನ್ನು ಮಾಡ್ತಾರೆ. ಪ್ರತಿಭಟನೆಗಳು ಸಾಂವಿಧಾನಿಕವಾಗಿ ನಮಗೆ ಪ್ರಜಾಪ್ರಭುತ್ವದಿಂದ ಸಿಕ್ಕಿರುವಂಥ ಹಕ್ಕು. ಅದನ್ನು ಅಷ್ಟೇ ಒಂದು ಶಿಸ್ತುಬದ್ಧವಾಗಿ ಪ್ರತಿಭಟನೆಗಳನ್ನು ಯಾವುದೇ ಒಂದು ಅಶಾಂತಿಗೆ ತೊಡಗಿಸಿಕೊಳ್ಳದೆ ಮಕ್ಕಳು ಮಾಡ್ತಾ ಇರಬೇಕಾದ್ರೆ ಇವರ ಮೇಲೆ ಮೊನ್ನೆ ಜಂತರ್ ಮಂತರ್ನಲ್ಲಿ ದೆಹಲಿಯಲ್ಲಿ ನಡೆದಂಥ ಒಂದು ಏನು ಪೊಲೀಸ್ ದೌರ್ಜನ್ಯ, ಲಾಠಿ ಚಾರ್ಜ್ಗಳನ್ನು ನೋಡಿದರೆ ಬಹುಶಃ ಎಂಥವ್ರದ್ದಾದರೂ ಮನ ಕುಲುಕ್ತಾ ಇತ್ತು. ಆದರೆ ನಿಮಗೆ ಕಣ್ಣಿದ್ದು ಕುರುಡರಾಗಿ ನೀವು ವರ್ತಿಸ್ತಿದ್ದೀರಿ, ಕಿವಿದ್ದು ಕಿವುಡರಾಗಿ ನೀವು ಮಾಡ್ತಾ ಇದ್ದೀರಿ. ಮಕ್ಕಳು ಶಾಂತಿಯುತ ಪ್ರತಿಭಟನೆಯನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲೇ ನೀವು ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಯಾವುದೇ ಒಂದು ಪ್ರತಿಭಟನೆ ಅಶಾಂತಿಗೆ ತಿರುಗಿದಾಗ ಅದನ್ನು ಹಿಮ್ಮೆಟ್ಟಿಸಲು ಬೇಕಾದಂತಹ ವಿಧಾನಗಳಿದೆ. ಪೊಲೀಸ್ ಫೋರ್ಸ್ಗಳಿದೆ, ಮಿಲಿಟ್ರಿ ಇದೆ. ಅವರಿಂದ ಇದನ್ನು ಕನಿಷ್ಠ ಕ್ರಮಗಳನ್ನು ಮಾಡಿಕೊಂಡು ಅವರನ್ನು ಹಿಮ್ಮೆಟ್ಟಿಸ್ಬೋದು. ಆದರೆ ತಾವು ಮಾಡಿರುವಂಥ ದೌರ್ಜನ್ಯಗಳು, ಇವತ್ತು ಲಾಠಿ ಚಾರ್ಜಿನ ಒಟ್ಟಿಗೆ ಆ ಲಾಠಿಯಲ್ಲಿ ಮೊಳೆಗಳನ್ನು ಹಾಕಿ ಚುಚ್ಚಿರುವಂಥದ್ದು.
ಅದೆಷ್ಟೋ ಹೆಣ್ಣು ಮಕ್ಕಳ, ನಿಮಗೆ ಮಕ್ಕಳಿಲ್ವಾ, 15, 16, 17, 18 ವರ್ಷದ ಮಕ್ಕಳ ಅವರ ಬಟ್ಟೆಯನ್ನು ಹರಿದು ಹಾಕಿರುವಂಥದ್ದು, ಅವರಿಗೆ ಹೊಡೆಯುವಂಥದ್ದು, ಒಂದು ಅಸಭ್ಯ ರೀತಿಯಿಂದ ಈ ಪೊಲೀಸ್ಗಳಂತ ಹೇಳಿಕೊಂಡವರ ವರ್ತನೆಗಳು, ಇದನ್ನೆಲ್ಲ ನೋಡಿದಾಗ, ಹಾಗೆ ನಾನು ಒಂದು ಮಾತು ಹೇಳಿದೆ ನಿಮಗೆ, ಅದನ್ನು ಹಿಮ್ಮೆಟ್ಟಿಸಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಾತ್ಮಕವಾಗಿರುವಂಥ ಡಿಪಾರ್ಟ್ಮೆಂಟ್ಗಳಿದೆ ಅಂತ ಹೇಳ್ತೇವೆ. ಅದು ಪೊಲೀಸ್ ಇರ್ಬೋದು, ಮಿಲಿಟ್ರಿ ಇರ್ಬೋದು, ಇನ್ನೊಂದಿರ್ಬೋದು. ಆದರೆ ಅಲ್ಲಿ ಸಮವಸ್ತ್ರ ಹಾಕ್ತೀರಿ, ಅವರಲ್ಲಿ ಯಾರಲ್ಲೂ ಕೂಡ ನೇಮ್ ಟ್ಯಾಗ್ ಇರೋದಿಲ್ಲ. ಇದನ್ನು ಕೇಳಿದಾಗ ಅವರ ಉತ್ತರ ಇವತ್ತು ಏನಂತ ತೋರಿಸ್ತಾ ಇದೆ ಅಂತ ಹೇಳಿದರೆ, ಅವರು ಹೇಳ್ತಾರೆ ಇಲ್ಲಿ ಶೆಕೆ ಜಾಸ್ತಿ ಇದೆ. ಆ ಶೆಕೆಗೂ ಆ ನೇಮ್ ಟ್ಯಾಗಿಗೂ ಏನು ಸ್ವಾಮಿ ಇದು? ಎಲ್ಲಿಂದ ಏನು ನೀವು ಸುಳ್ಳು ಹೇಳ್ತಾ ಇದ್ದೀರಿ? ನೀವು ಅಲ್ಲಿ BJP ಗೂಂಡಗಳನ್ನು ಬಿಟ್ಟು ಈ ಮಕ್ಕಳನ್ನು ಚದುರಿಸುವ, ಇದು ದಂಗೆಯಾಗಿ ಪರಿವರ್ತನೆ ಆಗ್ಬೋದಂತ ಒಂದು ಹೆದರಿಕೆ ನಿಮ್ಮಲ್ಲಿದೆ. ಇದಕ್ಕೋಸ್ಕರ ನೀವು ಗೂಂಡಗಳನ್ನು ಬಿಟ್ಟು ಅವರನ್ನು ದಮನಿಸುವಂಥ ಕೆಲಸ ಖಂಡಿತವಾಗ್ಲೂ ಖಂಡನೀಯ. ಯಾರೂ ಕೂಡ ಇದನ್ನು ಸಮರ್ಥನೆ ಮಾಡಲಿಕ್ಕಿಲ್ಲ. ಬಹುಶಃ ಇವತ್ತು ನಿಮ್ಮ ಭಕ್ತರು ಇದಕ್ಕೆ ಬರಿತಾ ಇರ್ಬೋದು, ಆದರೆ ಅವರ ಆತ್ಮಸಾಕ್ಷಿ ಇದಕ್ಕೆ ಒಪ್ತಾ ಇಲ್ಲ ಅಂತ ನಾನು ಹೇಳ್ತೇನೆ. ಆ ಮಕ್ಕಳು ಬಂದು, ನೀವು ಇವತ್ತು ಗೋಧಿ ಮೀಡಿಯಾಗಳು ಅಂತ ನಾವು ಹೇಳ್ತಾ ಇದ್ದೇವೆ, ಇದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಅದಾದರೂ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೆಲವೊಂದು ಕ್ಲಿಪ್ಸ್ಗಳನ್ನು ನೋಡಿದಾಗ ಕರಳು ಕಿತ್ತು ಬರುತ್ತೆ. ಆ ಮಕ್ಕಳು ಮಾತನಾಡುವ ಶೈಲಿ, ಆ ಮಕ್ಕಳಿಗೆ ಯಾವ ರೀತಿ ಇವರು ದೌರ್ಜನ್ಯ ಮಾಡಿದ್ರು, ಅವರು ಪೊಲೀಸ್ ಆಫೀಸರ್ಗಳಲ್ಲಿ ಪ್ರಶ್ನೆ ಮಾಡ್ತಾರೆ, ನಾವು ನಿಮಗೆ ಮಕ್ಕಳಿಲ್ಲವಾ, ನಾವು ಏನು ಮಾಡಿದ್ದೇವೆ ಅಂತ ನಮಗೆ ಹೊಡಿತೀರಿ ನೋಡಿ, ಇಲ್ಲಿಗೆ ಹೊಡೆದಿದ್ದೀರಿ, ಇಲ್ಲಿಗೆ ಹೊಡೆದಿದ್ದೀನಿ ತೋರಿಸ್ತಾರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವ ಸ್ವಾಮಿ? ಪ್ರತಿಭಟನೆ ದಿಲ್ಲಿಯಲ್ಲಿ ಒಂದು ಬೃಹತ್ ಮಟ್ಟದ ಒಂದು ಸ್ವರೂಪಕ್ಕೆ ಹೋದಾಗ ನಿನ್ನೆ ತಡರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಮೌನ ಮುರಿದು ತಮ್ಮ ಫೇಸ್ಬುಕ್, ಎಕ್ಸ್ ಖಾತೆಯಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋವನ್ನು ಅವರೇ ಸ್ವತಃ ಸೆಲ್ಫಿಯಾಗಿ ಮಾಡಿ ಈ ನೀಟ್ ಏನಿದೆ ಸೋರಿಕೆ ಹಗರಣ, ಇದೊಂದು ದೊಡ್ಡ ಅಪರಾಧ, ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರು ಈ ಹೋರಾಟವನ್ನು ನೋಡಿ ಭಯದಿಂದ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ಏನು ಹೇಳ್ತೀರಾ? ತಡರಾತ್ರಿ ಅವರು ಹೇಳಿಕೆ ಕೊಟ್ಟಿರೋದು. ಸ್ವಾಮಿ, ಇಷ್ಟೆಲ್ಲ ವೈಫಲ್ಯಗಳ ಮಧ್ಯೆ ನೀವು ಇನ್ನೂ ಕೂಡ ಆಡಳಿತ ನಡೆಸೋದು ಸೂಕ್ತ ಅಲ್ಲ. ನೀವು ಖಂಡಿತವಾಗಲೂ ಇದು 3ನೇ ಅವಧಿಯನ್ನು ನೀವು ಪೂರ್ಣಗೊಳಿಸೋದಿಲ್ಲ. ಇವತ್ತು ಇಂಥ ಘಟನೆಗಳು ಆದಾಗ ನೀವು ನಿಮ್ಮ ವರ್ತನೆಗಳು ನೋಡಿದರೆ, ನೀವು ಇವತ್ತು 14 ವರ್ಷಗಳಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುವಂಥ ಒಂದು ಧೈರ್ಯ, ಎದೆಗಾರಿಕೆ ನಿಮ್ಮಲ್ಲಿಲ್ಲ. ಆಯಿತು, ಈ ಘಟನೆಗಳಾದಾಗಲೂ ಆದರೂ ಬಂದಿದ್ದೀರ. ನೀವು ಮನ್ ಕಿ ಬಾತ್ ಅಂತ ನೀವೇ ಮಾತಾಡ್ತೀರಿ, ಹೋಗ್ತೀರಿ, ಅದರಲ್ಲಿ ಯುವಕರು, ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆಯಿಂದ ಆ ಆಸ್ತಿಗಳನ್ನು ಕತ್ತು ಇಸುಕುವಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ಅದನ್ನು ನಿಮ್ಮ ಹತ್ರ ಕೇಳಬೇಕು, ನಿಮ್ಮಿಂದ ಉತ್ತರ ಬಯಸಬೇಕು. ನೀವು ಉತ್ತರ ಕೊಡಲಿಕ್ಕೆ ತಯಾರಿದ್ದೀರಾ? ನೀವೇನಾದರೂ ಮಾತಾಡಲಿಕ್ಕೆ ಬರ್ತಾ ಇದ್ದೀರಾ? ನಿಮ್ಮಷ್ಟಕ್ಕೆ ನೀವು ಒಂದು ಏನು ಈಗ ಈ ಮಕ್ಕಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಾಗೆ ವಿಡಿಯೋ ಮಾಡಿ ಹಾಕ್ತಿರಲ್ಲ, ಬನ್ನಿ, ಧೈರ್ಯ ಇದ್ದರೆ, ತಾಕತ್ತಿದ್ದರೆ, ಈ ದೇಶವನ್ನು ಆಳುವಂಥ ಒಬ್ಬ ದೊರೆ ನೀವಾಗಿದ್ದರೆ ಪತ್ರಿಕಾಗೋಷ್ಠಿ ಎದುರಿಸಿ ಪತ್ರಕರ್ತರ ಪ್ರಶ್ನೆಗೆ ಅವರು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರಿಸಿ, ಆವಾಗ ನಿಮ್ಮನ್ನು ಮೆಚ್ಕೊಳ್ತೇವೆ. ಅದು ಬಿಟ್ಟು ನೀವು ಎಲ್ಲೋ ಕೂತ್ಕೊಂಡು ನೀವು ಎಕ್ಸ್ ಖಾತೆ, ಹಾಗೆ ಇನ್ಸ್ಟಾಗ್ರಾಮು, ಇದೆಲ್ಲ ಮಕ್ಕಳು ಮಾಡುವಂಥದ್ದು, ಇದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥದ್ದು. ಈವರೆಗೆ ಇದನ್ನು ಈ ಅಥಾರಿಟಿ ಇವತ್ತು ನಾವು ನೋಡ್ತೇವೆ, ಅದೆಷ್ಟೋ ಕೋಚಿಂಗ್ ಸೆಂಟರ್ಗಳು ಈ ಒಂದು ನೀಟ್ ಇದರಲ್ಲಿ ಆಕ್ರಮಗಳನ್ನು ಮಾಡಿರುವಂಥದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥದ್ದನ್ನು ನೀವು ಕಂಡುಕೊಳ್ತೀರಲ್ಲ, ಇದರ ಬಗ್ಗೆ ನೀವು ಏನು ಕ್ರಮಗಳನ್ನು ಈವರೆಗೆ ತೆಗೆದುಕೊಂಡಿದ್ದೀರಾ? ಈ ಪ್ರತಿಭಟನೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇರಬೇಕಾದ್ರೆ ಇದಕ್ಕೆ ವಿದೇಶಗಳಿಂದ ಫಂಡ್ಗಳು ಬರ್ತಾ ಇದೆ, ಇದರಿಂದ ಭಯೋತ್ಪಾದಕರು ಇದರೊಟ್ಟಿಗೆ ಸೇರ್ಕೊಳ್ತಾ ಇದ್ದಾರೆ, ಇದರಿಂದ ಈ ಥರ ಅದು ದಂಗೆಗಳು ಹೇಳ್ತಿರುವಂಥದ್ದು, ಪ್ರತಿಭಟನೆಗಳು ನಡೀತಾ ಇರುವಂಥದ್ದು ಅಂತ ಹೇಳ್ತೀರಿ. ಸ್ವಾಮಿ, ನೀವು ಏನು ಮಾಡ್ತಾ ಇದ್ದೀರಿ? ಕೂತ್ಕೊಂಡು ಕತ್ತೆ ಕಾಯ್ತಾ ಇದ್ದೀರಾ? ಇವತ್ತು ನಿಮ್ಮಲ್ಲಿ ಸಾಂವಿಧಾನಿಕವಾಗಿ ರಚಿತವಾಗಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿದೆ, CBIಗಳಿದೆ, EDಗಳಿದೆ. ಇದೆಲ್ಲ ಯಾತಕ್ಕೋಸ್ಕರ? ಫಂಡ್ಗಳು ಬರ್ತಾ ಇದ್ರೆ ಈ ಅಧಿಕೃತವಾದಂತಹ ಸಾಂವಿಧಾನಿಕ ಬದ್ಧವಾದಂತಹ ಈ ಸಂಸ್ಥೆಗಳು ನಿಮ್ಮ ವಿರುದ್ಧ ಮಾತಾಡಿದ ವಿರೋಧ ಪಕ್ಷದ ನಾಯಕರನ್ನು ಮೆಟ್ಟಿಸಲು ಮಾತ್ರವಾ? ಫಂಡ್ ಬರದೇ ಇದ್ರೆ ನಿಮಗೆ ತನಿಖೆ ಮಾಡಿ ಅದನ್ನು ಯಾವ ಸಂಬಂಧಪಟ್ಟವರನ್ನು ಯಾಕೆ ಶಿಕ್ಷೆಗೊಳಪಡಿಸಬಾರ್ದು? ಇವತ್ತು ನೀವು ಮತ್ತೆ ನಿಮ್ಮ ಭಕ್ತರು ಇದನ್ನು ಹೇಳ್ಬೋದು, ಟೀಕೆಗಳನ್ನು ಮಾಡ್ಬೋದು, ಆದರೆ ದೇಶದಲ್ಲಿ ವಿದ್ಯಾರ್ಥಿಗಳು, ನನಗೆ ಒಂದು ರೀತಿಯಲ್ಲಿ ಇದರ ಬಗ್ಗೆ ಸಂಕಟ ಇದೆ, ಕರಳು ಕಿತ್ತು ಬರುವಂಥ ಪರಿಸ್ಥಿತಿಗಳಿದ್ರೆ ಮಕ್ಕಳು ಮಾತನಾಡಬೇಕಾದ್ರೆ, ಆದರೆ ಆ ಮಕ್ಕಳಲ್ಲಿ ತೋರಿಸ್ತಿರುವಂಥ ಧೈರ್ಯ, ಅವರು ಮಾತನಾಡುತ್ತಿರುವಂಥ ಶೈಲಿಗಳನ್ನು ನೋಡಿದರೆ ಇವತ್ತು ನಿಮ್ಮನ್ನು ಪ್ರಶ್ನಿಸುವ ಮಟ್ಟಕ್ಕೆ 15-16 ವರ್ಷದ ಮಕ್ಕಳು ಕೂಡ ಎದ್ದು ನಿಂತಿದ್ದಾರೆ. ಇದು ಬದಲಾವಣೆ. ಖಂಡಿತವಾಗ್ಲೂ ನೀವು ಇದೇ ರೀತಿ ಮುಂದುವರೆದರೆ ನೀವು 5 ವರ್ಷಗಳನ್ನು ಮುಂದಿನ ಈ ಅವಧಿಯನ್ನು ಪೂರ್ಣಗೊಳಿಸುತ್ತಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅವರು ವಿದೇಶದಿಂದ ಯಾವ ರೀತಿ ಫಂಡ್ ಬರ್ತಾ ಇದೆ, ಅದೇ ರೀತಿ ವಿದ್ಯಾರ್ಥಿಗಳಿಗೆ
ಕಾಂಗ್ರೆಸ್ ಕೂಡ ಫಂಡ್ ಕೊಡ್ತಾ ಇದೆ, ಬ್ಯಾಕ್ಗ್ರೌಂಡ್ ಆಗಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ, ರಾಹುಲ್ ಗಾಂಧಿ ಅವರು ಬೇಕಂದ್ರೆ ಷಡ್ಯಂತ್ರ ಮಾಡಿದ್ದಾರೆ ಎಂಬ ಆರೋಪ ಮಾಡ್ತಿದ್ದಾರೆ. ಏನು ಹೇಳ್ತೀರಾ? ಸ್ವಾಮಿ, ಕಾಂಗ್ರೆಸ್ ಫಂಡ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಬಹುಶಃ ಈಗಿನ 10 ವರ್ಷಗಳಲ್ಲಿ ಇದು ಅಕೌಂಟ್ಸ್ ಇದೆ. ಅದು ಮತ್ತು ಬಿ ಜೆ ಪಿದ್ದು ಫಂಡ್, ಕಾಂಗ್ರೆಸ್ನ ಫಂಡ್ ಮೊದಲು ಎಷ್ಟಿತ್ತು ಈಗ ಎಷ್ಟಿದೆ, ಬಿ ಜೆ ಪಿಯ ಫಂಡ್ ಮೊದಲು ಎಷ್ಟಿತ್ತು ಈಗ ಎಷ್ಟಿದೆ ಅಂತ ಹೇಳಿದರೆ ಇದೇ ಉತ್ತರ ಇದಕ್ಕೆ. ಇನ್ನೇನು ನಾನು ಹೇಳಿಕೆ ನನಗೆ ನಗು ಬರುತ್ತೆ. ಅವರು ರಾಜೀನಾಮೆಯನ್ನು ಕೊಡಿ ಅಂತ ಪ್ರತಿಭಟನಾ ನಿರತರು ಆಗ್ರಹಿಸ್ತಾ ಇದ್ದರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯೋಕೆ ಯಾಕೆ ಇವರು ಫೇಲ್ಯೂರ್ ಆಗಿದ್ದಾರೆ? ಯಾಕೆ? ಇದರ ಕಾರಣ ಏನಿರ್ಬೋದು? ಕೇಂದ್ರ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಸಂವಿಧಾನಾತ್ಮಕವಾಗಿ ನಡೀತಾ ಇಲ್ಲ. ಇವತ್ತು ಈ ಸತತವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಗಳು ನಡೀತಾ ಇದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟಿರುವಂಥ ವಿದ್ಯಾಮಂತ್ರಿ ಏನು ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ಇವರು ನೈತಿಕ ಹೊಣೆ ಹೊತ್ಕೊಳ್ಬೇಕು. ಇವರಿಗೆ ನೈತಿಕತೆ ಅನ್ನೋದೇ ಇಲ್ಲ, ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ನೈತಿಕತೆ ಅಂತ ಇದ್ದರೆ ಅವರು ರಾಜೀನಾಮೆ ಕೊಡ್ತಾ ಇದ್ರು. ಇಲ್ಲಾದರೆ ಆ ನೈತಿಕತೆ ಇದರ ಮುಖ್ಯಸ್ಥರಾಗಿರುವಂಥ ಕ್ಯಾಬಿನೆಟ್ನ ಮುಖ್ಯಸ್ಥರಾಗಿರುವಂಥ ಪ್ರೈಮ್ ಮಿನಿಸ್ಟರ್ಗೆ ಇರ್ತಾ ಇತ್ತು. ಪ್ರೈಮ್ ಮಿನಿಸ್ಟರ್ ಸೂಚಿಸಬೇಕಾಗಿತ್ತು. ಅವರು ಕೂಡ ಇದರಲ್ಲಿ ಫೇಲ್ಯೂರ್ ಆದರು. ಅದನ್ನು ಕೂಡ ಅವರು ಮಾಡಲಿಲ್ಲ. ಜನಗಳಿಗೆ ಉತ್ತರ ಕೊಡುವಂಥದ್ದಿಲ್ಲ. ಅವರಿಗೆ ಬಾಯಿ ಬಿಡಲಿಕ್ಕೆ ಅವರ ಎಂಥ ಎಕ್ಸ್ ಖಾತೆನ ಇನ್ಸ್ಟಾಗ್ರಾಮ ನಿನ್ನೆ ಅವ್ರು ಬಂದಿರುವಂಥದ್ದು. ಇದೆಲ್ಲ ಏನನ್ನು ಸೂಚಿಸುತ್ತೆ? ನಿಮ್ಮ ವೈಫಲ್ಯಗಳು. ನಿಮಗೆ ಇನ್ನೇನಾದರೂ ಸ್ವಲ್ಪವಾದ ನೈತಿಕತೆ ಇದ್ದರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಿ. ಪರಿಹಾರ ಸಿಗುವಂಥದ್ದು, ಈ ಮಕ್ಕಳಿಗೆ ಭವಿಷ್ಯ ಇರುವಂಥದ್ದು ಈ ವಿದ್ಯಾರ್ಥಿಗಳ ಇದರಿಂದ, ಈ ಯುವಕರಿಂದ ಇದನ್ನು ಇಸುಕುವಂಥ ಕೆಲಸ. ತಾವು ಇದನ್ನು ತನಿಖೆ ಅಂತ ಹೇಳಿ ಕೆಲವೊಂದು 4-5 ಜನ ಆಫೀಸರ್ಸ್ಗಳನ್ನು ಸಂಬಂಧಪಟ್ಟಿದ್ದವರನ್ನು ಅಂತ ಹೇಳಿ ಅವರನ್ನು ಒಂದು ಕುಂಟು ನೆಪ ಒಡ್ಡಿ ಅವರನ್ನು ವಿಚಾರಣೆಗೊಳಪಡಿಸುವಂಥದ್ದು ಇಷ್ಟು ಮಾಡಿದರೆ ಸಾಲುದಿಲ್ಲ. ನೈತಿಕತೆಯನ್ನು ನೀವು ತಾವು ಹೊರಬೇಕಾಗಿತ್ತು. ಇವತ್ತು ನಾನು ಹೇಳಿದೆ, ಅದೆಷ್ಟೋ ಕೋಚಿಂಗ್ ಸೆಂಟರ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಈ ಕೋಚಿಂಗ್ ಸೆಂಟರ್ಗಳ ಮೇಲೆ ಎಷ್ಟರ ಮೇಲೆ ತಾವು ಕ್ರಮ ಕೈಗೊಂಡಿದ್ದೀರಿ ಅನ್ನೋಂಥ ತಿಳಿಸುವ ಜವಾಬ್ದಾರಿ ಕೂಡ ನಿಮ್ಮಲ್ಲಿದೆ. ನೈತಿಕ ಹೊಣೆಯನ್ನು ಹೊತ್ತು ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಕಳೆದ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಅವರು ಆಗ್ರಹಿಸಿರುವಂಥದ್ದು. ವಿದ್ಯಾರ್ಥಿಗಳ ಹೋರಾಟ ನಿಮಗೆ ಒಂದು ಎಚ್ಚರಿಕೆ, ನೀವು ನಿಮ್ಮ ಅವಧಿಯನ್ನು ಪೂರ್ಣಗೊಳಿಸಲ್ಲ ಅಂತ ಇವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.